ಭಾಳ ನೋತಾಯ್ತು ಮರಯ್ಯ. ಅಯ್ಯಪ್ಪ ಹೊಟ್ಟಿ. ಅಪ್ಪ ಏನಾತಪ್ಪ? ಹೊಟ್ಟೆ ಭಾಳ ನೋವಾಕತೈತಿ ಮಗನ. ನಿಮ್ಮ ಅವ್ನ ಕರಿಪ. ಅಯ್ಯವ್ವ ಹೊಟ್ಟಿ. ಹೌದಾ, ತಡಿಯಪ್ಪ ಅವನ್ ಕರಿತೇನೆ ಹಂಗಾರ. ಅವ 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 ಏನಾತಪ್ಪ? ಕಟ್ಟಿಗೆ ಮರಿಯತೇನೆ ಒಲಿ ಮುಂದೆ ಕಟ್ಟಿಗೆ ಇಲ್ಲಿಲ್ಲೇ. ಅವ ಅಪ್ಪ ಯಾಕ ಹೊಟ್ನು ಅಂತ ಒದ್ದಾಡಕತ್ತಾನ ಬೇ. ಹೌದಾ? ಅಯ್ಯೋ ದೇವ್ರಿ, ಏನಾತಪ್ಪ ಅವರಿಗೆ? ನಡಿ ನಡಿ ಬಾ ನಡಿ. ಅಯ್ಯೋ ದೇವ್ರೆ. ಅಪ್ಪ ಬಂದ್ಲವ್ವ. ಅಯ್ಯಪ್ಪ ಹೊಟ್ಟಿ ಹೊಟ್ಟಿ ಭಾಳ ಕೆಟ್ಟ ನೋವಾಗತ್ತತ್ಲೆ. ಯಾಕ್ರಿ ಏನಾತ್ರಿ? ನಿನ್ನೆ ಅಕ್ಕಿ ಮನ್ಯಾಗ ಮಕ್ಕೊಂಡಿದ್ದೆಲ್ಲ ಯಪ್ಪ. ಏನಾರ ತಿಂದಿಗಿಂದೇನ ಅಲ್ಲೇ? ಏನಾರ ಕೊಟ್ಟಿದ್ಲೇನ್ರಿ? ಇಲ್ಲಿ ಹಂಗೇನು ಕೊಟ್ಟಿಲ್ಲ, ಆದ್ರೆ ದವಾಖಾನೆ ತೋರಿಸ್ಕೊಂಬಂದಿದ್ದೆ ನಾನು. ಅದು ಯಾಕೆ ಭಾಳ ಹೊಟ್ಟೆ ನೋವು. ಆಕಿ ನಾಳೆ ಅಲ್ಲೇ ಮಕ್ಕೋರಿ, ಇಲ್ಲಿ ಬರೋಕೆ ಹೋಗ್ಬೇಡ್ರಿ ಅಂದ್ಲು. ನಿನ್ನೆ ಆಕಿಗೂ ನನಗೂ ಒಂದು ಸ್ವಲ್ಪ ಜಗಳ ಆಯ್ತು ಅಷ್ಟೇ, ಮತ್ತೇನು ಇಲ್ಲ. ನೋಡಿದ್ರೆ ಇವಾಗಾರ ಅರ್ಥ ಆತ ನಿಮಗೆ? ಕಟ್ಕೊಂಡ ಕೆಡ್ತಾನ ಇಟ್ಕೊಂಡ ಕಿರತಾನ ಅಂತೇಳಿ. ನಿಮ್ಮ ಹತ್ರ ಎಲ್ಲ ಸಿಕ್ತಿದ್ದಾಗ ರೊಕ್ಕ ಕೊಡ್ತಿದ್ದಾಗ ನಿಮ್ಮನ್ನೆಲ್ಲ ಇಟ್ಕೊಂಡ್ಲು. ಈಗ ನಿಮ್ಗೆ ಆರಾಮಿಲ್ಲ ಅಂದ ತಕ್ಷಣ ಇಲ್ಲಿಗೆ ದುಡ್ಯಾಳ, ಅದರ ಗೊತ್ತಾತ? ಹ್ಞೂನ್ಲೇ. ಅಯ್ಯೋ ದೇವ್ರೆ. ಹ್ಞೂ, ಆದರೆ ಕೆಟ್ಟ ಮೇಲೆ ಬುದ್ಧಿ ಬಂತಿಲ್ಲ ನನಗೆ. ಎಷ್ಟು ರೊಕ್ಕ ಕೊಟ್ಟೇನು ಗೊತ್ತಾ ಆಕಿಗೆ? ಒಂದಕ್ಕೂ ಆಧಾರ ಇಲ್ಲ. ಎಷ್ಟು ಆಕಿಗೆ ಇದನ್ನು ಮಾಡೀನಿ, ಎಲ್ಲ ಮರ್ತು ಬಿಟ್ಲು. ನಾಟಕ ಮಾತು ಮಾತಾಡಿ ನನ್ನಿಂದ ದೋಚಿದ್ಲೇ. ನಿನ್ನೆ ನನಗೆ ಆರಾಮಿಲ್ಲ ಅಂತ ಅಂದ ತಕ್ಷಣ ಅಲ್ಲೇ ಹೋಗ್ರಿ ನಿಮ್ಮ ಮನೆಗೆ ಅಂತ ಕಳಿಸಿದ್ಲು. ಅವಾಗೆ ಗೊತ್ತಾಗಿದ್ದು ಆಕೆ ಅಂತಕ್ಕೆ ಅಂತೇಳಿ. ನಾವೆಷ್ಟು ಹೇಳ್ತಿದ್ವಲ್ರಿ? ಹ್ಞೂ ಕಮಲಿ, ನೀ ಎಷ್ಟು ಹೇಳಿದಿ ನಾ ಕೇಳಲಿಲ್ಲ ಮತ್ತು ಮಾಡ್ತೀನಿ ಕೆಲಸ ಮಾಡ್ಕೊಬಿಟ್ಟೆ. ಈಗ 10 ರೂಪಾಯಿ ಇಲ್ಲ ನಮ್ಮಂತೇಳಿ ಹೆಂಗೆ ದವಾಖಾನಿ ತೋರಿಸ್ತಿ? ಈಗ ಕಮಲಿ ನಾನು ಉಳಿಸ್ಕೊ, ನಾ ಬದುಕ್ಬೇಕ ಕಮಲಿ, ನಾನು ಉಳಿಸ್ಕೊ. ನಾನು ನನ್ನ ಮಗಳನ್ನ ಚಲೋ ನೋಡ್ಕೋಬೇಕು, ನಾನು ಉಳಿಸ್ಕೋಲೆ ಕಮಲಿ. ಇನ್ನೊಂದ್ಸಲ ಕುಡಿಯಲ್ಲ. ಅಯ್ಯೋ ದೇವ್ರೆ, ಇದೇನಪ್ಪ? ಇದೇನ್ರಿ ಈಗಿಂತ ಮಾತಾಡ್ತೀರಿ? ಕುಡಿಯಲ್ಲ ನಿಜ, ಆದ್ರೆ ನಿಮ್ಮನ್ನು ಉಳಿಸ್ಕೊ ಅಂದ್ರೆ ನಾನು ಏನು ಮಾಡಲಿ? ಕೆಮ್ಸಿ ಕರ್ಕೊಂಡೋಗ್ತೀನಿ ತಡ್ರಿ, ಕೆಮ್ಸಿಗೆ ಕರ್ಕೊಂಡೋಗ್ತೀನಿ ತಡ್ರಿ. ಹೋಗಿ ಯಾವ್ದಾರ ಗಾಡಿ ಸಿಕ್ತತನ ನೋಡ್ತೀನಿ. ಅಯ್ಯೋ ದೇವ್ರೆ, ಗಾಡಿಗಾರ ಕೊಡಕ್ಕೆ ರೊಕ್ಕೆಲ್ಲ ಇತ್ಲೆ ನಿನ್ನಂತೇಳಿ. ಬಸ್ಗೆ ಹೋಗನ್ ನಡಿ. ಇಲ್ಲ ಪಾಪ ಮಾದೇವಣ್ಣರಿಗೆ ಹೇಳಿದ್ರ ಅವ್ರ ಗಾಡಿ ಕೊಡ್ತಾರ ಪಾಪ ಟಾಟಾ ಏಸಿನ. ಮೊನ್ನೆ ಅಂದಾರ ಏನಾರ ಸಹಾಯ ಬೇಕಾರೆ ಕೇಳವ ಪಾಪ, ಒಬ್ಬಂಟಿ ಹೆಣ್ಮಗಳು ಅಂದಾರ. ಅದಕ್ಕೆ ಅವ್ರನ್ನೇ ಕೇಳ್ತೀನಿ. ದಿಕ್ಕಿಲ್ದಾರಿ ದೇವ್ರೇ ದಿಕ್ಕಂತೆ, ನಾನು ಅವ್ರನ್ನೇ ಕೇಳ್ತೀನಿ ರೀ. ಅಪ್ಪ ಮಗನೇ ನೋಡಪ್ಪ, ನಾನು ಬದುಕ್ತೇನೆ ಇಲ್ಲ ಗೊತ್ತಿಲ್ಲ, ಆದ್ರೆ ನಿಮ್ಮ ಅವ್ವನ್ ಚಲೋ ನೋಡ್ಕೊ. ನಾನು ಸತ್ ಮೇಲೂ ಪಾಪಕ್ಕಿಂತ ಚಲೋ ನೋಡ್ಕೊರಪ್ಪ. ನಿಮ್ಗೆ ಯಾವತ್ತೂ ತಂದೆನ ಪ್ರೀತಿನೂ ಕೊಟ್ಟಿಲ್ಲ, ನಿಮಗೇನು ಮಾಡಿಲ್ಲಪ್ಪ ನಾನು. ಆದರೂ ತಂದಿ ಅಂತ ಇಷ್ಟು ನಮ್ಮ ಪ್ರೀತಿ ಇಟ್ಕೊಂಡಿರಿ ನನ್ನ ಮೇಲೆ. ನಾಳೆನ ಸತ್ ಕಾಲಕ್ಕೆ ನೀವೇ ದಿಕ್ಕು ನಿಮ್ಮ ಅವ್ವಗೆ. ಅಪ್ಪ ಹಂಗೆಲ್ಲ ಮಾತಾಡ್ಬೇಡಪ್ಪ. ರೀ ನಿಧಾನ ಕೇಳ್ರಿ ಮಾದೇವಣ್ಣರು ಹೇಳಾರ ಗಾಡಿ ತೊಗೊಂಡೋಗಕ್ಕೆ. ಬಂದಾರ ಬರ್ರಿ, ಮಾದೇವಣ್ಣರು ಬರ್ತಾರಂತ ಬರ್ರಿ, ಹೇಳ್ರಿ. ಹ್ಞೂ ಡಾಕ್ಟ್ರೆ, ಹೆಂಗಾರ ಮಾಡಿ ನನ್ನ ಗಂಡನ ಉಳಿಸ್ಕೊಡ್ರಿ. ನಿಮ್ಮ ಕಾಲು ಬೇಕಾದ್ರೂ ಬೀಳ್ತೀನಿ. ಸರಿ ಆಯ್ತಮ್ಮ, ನೀವು ಹಿಂಗೆ ಹೇಳಿದ್ರೆ ಹಂಗೆ ಸ್ವಲ್ಪ ಚೆಕಪ್ ಮಾಡೋಣ. ನೀವು ಅದೆಲ್ಲ ಏನು ತಲೆ ಕೆಡ್ಸ್ಕೊಬೇಡ್ರಿ, ಹೊರಗಿರ್ರಿ. ನಾ ಏನಾಗಿತ್ತು ನೋಡಿ ನಿಮ್ಗೆ ಹೇಳ್ತೀನಿ. ಡಾಕ್ಟ್ರ ನೋಡ್ರಿ, ಬಡವ್ರ ಅದಾರ, ಒಂದು ಸ್ವಲ್ಪ ನೀವು ನೋಡ್ಬೇಕು. ಕೆ ಎಮ್ ಸಿಗೆ ಹೋಗಿದ್ವಿ, ಕೆ ಎಮ್ ಸಿಯಾಗಿ ಹಿಡಿಲಿಲ್ರಿ ಅವ್ರು. ಈ ನಮ್ನಿ ಕುಡ್ದು ಒಳ್ಳೆ ದವಾಖಾನಿಗೆ ಬರ್ತಾರ, ಅವ್ರು ಕಿಡ್ನಿ ಎಲ್ಲ ಬಾತಾವು, ಹೋಗ್ರಿ ತೊಗೊಂಡೋಗ್ರಿ ಅಂತ ಕಳಿಸ್ಬಿಟ್ರು. ಈಗ ಅಲ್ಲಿ ಹಿಡಿಲಾರ್ದಕ್ಕೆ ಇಲ್ಲಿ ಬಂದೇವ್ರಿ. ಒಂದು ಸ್ವಲ್ಪ ನೀವ ನೋಡ್ಬೇಕ್ರಿ. ಈಗ ಆಲ್ರೆಡಿ ಕೆ ಎಮ್ ಸಿಗೆ ಹೋಗಿ ಇಲ್ಲಿ ಬಂದಿರಾ? ಸರಿ, ನಾ ಇಲ್ಲೊಂದು ಸ್ವಲ್ಪ ಎಲ್ಲ ಚೆಕಪ್ ಆಗಲಿ, ಆಮೇಲೆ ಹೇಳ್ತೀನಿ ನಿಮಗೆ. ನೀವು ಬರ್ರಿ, ಕೆಲವೊಂದು ಟೆಸ್ಟ್ ಬರಿತೀನಿ, ಅದನ್ನೆಲ್ಲ ಮಾಡಿಸ್ರಿ, ಆಮೇಲೆ ನೋಡೋಣ. ತಡಿವಾ, ಅದೇನೋ ಟೆಸ್ಟ್ ಬರೀತಾರಂತ ಹೋಗಿ ಬರ್ತೇನೆ. ಮಾದೇವಣ್ಣ, ನಿನ್ನ ಉಪಕಾರ ಈ ಜನ್ಮದಾಗ ನಾನು ಮರೆಯಂಗಿಲ್ಲ ಅಣ್ಣ. ನಾನು ಏನು ಅಂದು ಯಾವ ಜನ್ಮದಾಗ ನಿನ್ನ ತಂಗಿ ಆಗಿದ್ನೆ ಏನಪ್ಪ. ಹಿಂದಿನ ಜನ್ಮ ಅಂತಿದ್ರೆ ಸತ್ ನೀನು ಹೊಟ್ಟಾಗ ಹುಡ್ತೇನಪ್ಪ. ಬಿಡುವ, ಹಂಗ್ಯಾಕೆ ಮಾಡ್ತಿ ಪಾಪ. ನೀ ಅದೆಲ್ಲ ಏನು ತಲೆಯಾಗಿ ಇಟ್ಕೊಳಕ್ ಹೋಗ್ಬಿಡವಾ. ಏನು ಸುಮ್ನೀರ್ ಹುಚ್ಚು ಸುಳೆ ಮಗನ. ಎಷ್ಟು ಹೇಳ್ತೀನಿ ಕುಡಿಬೇಡ ಹಡ್ಸಿ ಮಗನ ಅಂದ್ರೆ ಕುಡ್ದು ಕಾಸ್ಲೆ ನಿಮ್ಮಂತ ಕುಡುಕ್ರು ಹೆನ್ರಿಗೆ ಜೋಡಾಗ್ಬಿಡ್ತೀರ ನೋಡ್ಲಾ ನೀವು. ಕುಡ್ದು ಕಾಸ್ಲೆ ಈ ನಮ್ನಿ ಬಂದು ದವಾಖಾನಿಗೆ ಬಿದ್ದಿ. ಈಗ ಅದು ನೋಡಲ್ಲ, ಮನ್ಯಾಗ 2 ಸಣ್ಣ ಮಕ್ಕಳು ಬಿಟ್ಟು ಬಂದು ಇಲ್ಲಿ ಈ ನಮ್ನಿ ದವಾಖಾನೆ ನಿಂದ್ರು ಬಾಳೆ ಆಗೈತ ಹುಡುಗಿದ್. ಅಲ್ಲ ಗೊತ್ತಾಗದ್ ಬೇಡ, ನೀವು ಹೊಟ್ಟಿಗೆ ಅನ್ನ ತಿಂತೀರಿ, ಸಗಣಿ ತಿಂತೀರಿ, ಅಲ್ಲಿ ಕಟ್ಸೊಳೆ ಮಕ್ಕಳು ಆತಾಗ.
ತಪ್ಪಾಗೈತ್ರಿ ಗೌಡ್ರ ಇನ್ನೊಮ್ಮೆ ಕುಡಿಯಂಗಿಲ್ರಿ ಇದೊಂದ್ಸಲ ಹೆಂಗಾರ ಮಾಡಿ ನಾನು ಉಳಿಸ್ರಿ ಗೌಡ್ರ ನನಗ್ ಬದುಕ್ಬೇಕಂತ ಐತಿ ಉಳಿಸಂದ್ರೆ ಏನ ನಮ್ಮ ಹೊಟ್ಯಾನ್ ಕಿಡ್ನಿ ತೆಗೆದು ನೀನ್ ಹೊಟ್ಯಾಗ ಹಾಕು ನನ್ನ ಮತ್ತೆ ನಾ ಬಡ್ಸಿ ಮಕ್ಳ ಹೇಳಿದ ಮಾತು ಕೇಳಂಗಿಲ್ಲ ಬಿಡಂಗಿಲ್ಲ ತಡಿ ಅವಿನೋ ಡಾಕ್ಟರ್ ಏನ್ ಬರಿತಾನೆ ಏನ ರೊಕ್ಕದ ದವಾಖಾನಿ ಬೇರೆ ತಂದು ಹಾಕೊಂಡು ಕುಂತೇವಿ KMC ಆಗಿ ನೋಡಿದ್ರೆ ಹಿಡಿವಲ್ರಿ ಎತ್ತಾಗು ನೋಡಣ ಇಲ್ಲಿ ಎಷ್ಟಾಕತೆ ಏನಾಕತೆ ಬಿಲ್ಲು ನೋಡ್ವಾ ನಾ ಇದ್ದಿದ್ದ ಕುಲ ಹೇಳ್ತೇನೆ ನಾನ್ ನಿಂಗ ಕರ್ಕೊಂಬರೋದು ಓಡಾಡೋದು ಇಲ್ಲಿ ಏನೇ ಸಹಾಯ ಮಾಡ್ಬೋದು ಆದ್ರೆ ದುಡ್ಡಿಂದ ನನ್ನ ಕೈಲಿ ಭಾಳ ಅಂದ್ರೆ ಒಂದು 5,000 ಕೊಡ್ಬೋದಷ್ಟೇ ಉಳಿದಿದ್ದು ನೀನೇ ವ್ಯವಸ್ಥೆ ಮಾಡ್ಕೋಬೇಕು ನಾನು ಹೆಂಡ್ತಿ ಹೆಂಗದಾಳಂತ ಗೊತ್ತಲ್ಲವ ನಿನಗೆ ಏನು ಹ್ಞೂ ಅಣ್ಣ ಪಾಪ ನೀವು ಮಾಡಂದ್ರೆ ಎಷ್ಟಂತ ಮಾಡ್ತೀರಿ ನಾ ಎಲ್ಲ ದುಡ್ಡಿನ ವ್ಯವಸ್ಥೆ ಮಾಡ್ಕೋತೇನೆ ನೀವೇನು ತಲೆ ಕೆಡಿಸ್ಕೋಬೇಡ್ರಿ ದುಡ್ಡಿನ ವ್ಯವಸ್ಥೆ ಮಾಡ್ತೀನಿ ಅಂದೆಲ್ಲ ಎಲ್ಲಿಂದ ಮಾಡ್ತೀವಿ ಏನ್ ಮಾಡೋದು ಇದ್ದಿದ್ ರೊಕ್ಕ ಎಲ್ಲ ತಗೊಂಡೋಗಿ ಇಟ್ಕೊಂಡಾಕಿ ಕೊಟ್ರೆ ನೀವು ಒಂದ್ ಹೊಲ ಒತ್ತಿ ಹಾಕಿ ಇನ್ನೊಂದ್ ಹೊಲದ್ ನಾ ಒತ್ತಿ ಹಾಕ್ಬೇಕು ಈಗ ನಿಮ್ಮನ್ ಸಲುವಾಗಿ ತಡಿ ಮೊನ್ನೆ ದ್ಯಾಮಣ್ಣಾರು ಕೇಳಿದ್ರ ಅವ್ರ ಹಾಕೋತಾರನ್ನ ಕೇಳ್ತೇನೆ ನೀವ್ ಅದ್ರ ಬಗ್ಗೆ ಏನ್ ಚಿಂತೆ ಮಾಡ್ಬೇಡ್ರಿ ಈಗ ಸದ್ಯಕ್ಕೆ ನೀವು ಗಟ್ಟಿರೋದ್ ನೋಡ್ರಿ ಆದ್ರೂ ಬಹಳ ತ್ರಾಸ ಕೊಟ್ನಿಲ್ಲ ನಿನಗೆ ನಾನು ಕಮಲಿ ಕುಡಿಯಂಗಿಲ್ಲ ಇನ್ನೇನು ಕುಡಿಯಂಗಿಲ್ಲ ನಾನು ಉಳಿಸ್ಕೊಲೆ ನಮ್ಮಪ್ಪ ಸಾಯಿ ಟೈಮಿಗೆ ಅವ್ಗೆ ಉಳಿಬೇಕು ಅಂತ ಭಾಳ ಅನ್ಸಕ್ಕೆ ಶುರುವಾತು ನಾನು ಬದುಕಿಸ್ಕೋರಿ ಅಂತ ಭಾಳ ಇದು ಮಾಡಿದ ಆದ್ರೆ ಆಗಲಿಲ್ಲ 2 ಕಿಡ್ನಿ ಫೇಲಾಗಿ ಹೊಟ್ಟೆ ಡುಮ್ಮನಂಗೆ ಬಾತಿತ್ತು ಆ ರೊಕ್ಕದ ದವಾಖಾನಿಗೆ ತೊಗೊಂಡು ಹಾಕಿ ಹೊಲ ಒತ್ತಿ ಹಾಕಿ ಭಾಳ ರೊಕ್ಕ ಖರ್ಚಾತಂದ್ರೆ ಹೇಳೋಕ್ಕಾಗಂಗಿಲ್ಲ ಅದು ಅಷ್ಟು ರೊಕ್ಕ ಹೋತು ಕಡೆಗೆ ಮನೆ ಒತ್ತಿ ಇಡ್ಬೇಕನ್ನೋ ಅನ್ನೋಂಥ ಪರಿಸ್ಥಿತಿ ಬಂದಿತ್ತು ಆದ್ರೆ ಅಷ್ಟೊತ್ತಿಗೆ ನಮ್ಮವ್ವ ಇವ್ಗೆ ಎಷ್ಟು ರೊಕ್ಕ ಹಾಕಿದ್ರು ಇವ ಉಳಿಯಂಗಿಲ್ಲ ಸತ್ರ ಸಾಯ್ಲಿ ಇನ್ನು ನಾನು ಮನೆ ಸತಿಗೆ ಕಳ್ಕೊಳಕ್ಕೆ ತಯಾರಿಲ್ಲ 2 ಎಕರೆ ಹೊಲನೂ ಒತ್ತಿ ಇಟ್ಟೈತಿ ಈಗ ಇರು ಮನಿನೂ ಒತ್ತಿ ಇಟ್ಬಿಟ್ರೆ ನಾಳೆ ನನ್ನ ಮಕ್ಳು ತೊಗೊಂಡು ನಾ ಬೀದಿಯಾಗ ನಿಂದಿರ್ಬೇಕು ಬೇಡ ಇವ ಬದುಕಲ್ಲ ಅಂತ ನನಗೆ ಗೊತ್ತಾಗ್ಬಿಟ್ಟೈತಿ ಹೆಂಗಿದ್ರು ಸಾಯ್ತಾನ ಸುಮ್ಮನೆ ಯಾಕೆ ಮನಿನೂ ಒತ್ತಿ ಹಾಕಿ ನಾ ರೊಕ್ಕ ಸುರುಲಿ ನನ್ನ ಕೈಲಿ ಇನ್ನು ಆಗೋದೇ ಇಲ್ಲ ಅಂತೇಳಿ ನಮ್ಮಪ್ಪನ ಡಿಸ್ಚಾರ್ಜ್ ಮಾಡಿ ಅದು ಎಷ್ಟು ಬಿಲ್ ಆಗೈತೆ ಅಷ್ಟು ಕಟ್ಟಿ ಮನೆಗೆ ಕರ್ಕೊಂಡು ಬಂದ ಮೇಲೆ 2 ದಿನ ಇದ್ದಿದ್ದು ಆಮೇಲಿಲ್ಲ ಯಾಕಂದ್ರೆ ಹೆಂಗಿದ್ರು ಸಾಯ್ತಿದ್ದ ಅವಂಗೋಸ್ಕರ ಏನು ರೊಕ್ಕ ಸುರುವುದ್ರಾಗ ಅರ್ಥ ಇಲ್ಲ ಅಂತ ನಮ್ಮ ಅರ್ಥ ಮಾಡ್ಕೊಂಡ್ಬಿಟ್ಲು ಅದಾದಮೇಲೆ ನಮ್ಮ ತಂಗಿನ ಓದಿಸ್ತೇನೆ ತೊಗೊಳ್ಬೇಕು ಒಂದು 2nd ಇಯರ್ ಮಟ್ಟ ಎಷ್ಟೊತ್ತಾಳು ಓದ್ಕೊಳ್ಳಕ್ಕ ಅಂದೆ ಆಕೆ 2nd ಇಯರ್ ಅಷ್ಟೇ ಓದಿದ್ಲು ನಾನು ಓದಕ್ಕೆ ಒಲ್ಲೆವ ನಾ ದುಡಿಯೋಕೆ ಚಾಲು ಮಾಡ್ತೇನೆ ಅಂತೇಳಿ ನಮ್ಮ ಮೂವನ ಜೊತೆ ನಾನು ದುಡಿಯಾಕತ್ತೆ ಆಕಿನ ಬಿಟ್ಕೊಟ್ಟು ಬಳಿ ಪ್ಯಾಟಿಗೆ ಬಂದು ದುಡಿಯಾಕತ್ತೆ ಕಿರಾಣಿ ಅಂಗಡಿ ಸಂತಿ ಕಟ್ಟೋದು ತಿಂಗಳ ಒಂದು 8-10 ಸಾವಿರ ಕೊಡಾಕತ್ರು ಹಂಗೆಲ್ಲ ಮಾಡಾಕತ್ತೆ ಕಡೆಗೆ ಹೆಂಗೆಂಗೋ ಒಂದು ಕೆಲಸ ಬಿಟ್ಟು ಇನ್ನೊಂದು ಮಾಡಿ ಬುಟ್ಟಿ ಹೊತ್ಕೊಂಡು ಅಡ್ಡಾಡಿ ಮಾರಿ ಸ್ವಂತ ವ್ಯಾಪಾರ ಮಾಡಿ ಒಟ್ಟು ಬಡ್ಡಿ ವ್ಯವಹಾರ ಕಲ್ಲಿಲ್ಲಿ ರೊಕ್ಕ ಬಿಟ್ಟು ನಮ್ಮ ಹೊಲ 2 ಕಡೆಯಲ್ಲಿ ಮಾಡ್ಕೋಬೇಕಾದ್ರೆ ವಾಪಸ್ ಇನ್ನೊಂದು ಎಕರೆ ತೊಗೊಳೋದು ಬೇಸಿತ್ತು ನಾವು ಹೊಲ ಬಡ್ಡಿ ಕಟ್ಟಿ ರೊಕ್ಕ ಹೊಲ ಬಿಡಿಸ್ಕೊಂಡೇನು ನಂಗೆ ಗೊತ್ತನ ಹಾಂ ಆಕಿ ಇಟ್ಕೊಂಡಾಕಿ ಎಲ್ಲದಾಳ ಈಗ ನನಗಂತೂ ಗೊತ್ತಿಲ್ಲ ಆದ್ರೆ ಇರಮಠ ನಮ್ಮಪ್ಪನ ಕಬ್ಬಿನ ರಸ ಹೀರಿ ಕಡೆಗೆ ನಮ್ಮಪ್ಪನ ನಮ್ಮ ಮನೆಗೆ ಕಳಿಸಿದ್ಲು ಇಷ್ಟೇ ಆಗದ ಹಣೆ ಬರ ಕಟ್ಕೊಂಡು ಹೆಂಡ್ತಿ ಬಿಟ್ಟು ವಯಸ್ಸಿನಾಗ ಇವ್ರು ಗಂಡ್ಮಕ್ಳು ಕೆಲವ್ರು ಇರ್ತಾರೆ ಉರ್ದು ಹೋಗಿ ಅಂಥವ್ರ ಮನ್ಯಾಗ ಬೀಳ್ತಾರೆ ಎಲ್ಲ ಅವ್ರದ್ದು ಮುಗಿಯೋ ಮಟನು ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ ರೊಕ್ಕ ಬರ್ತಿರ್ತೈತಿ ಇವ್ನ ಇಟ್ಕೊಂಡು ಸುಮ್ಮನೆ ಇರ್ತಾರೆ ಆಮೇಲೆ ಸಾಯಿ ಟೈಮಿಗೆ ಹೆಂಡ್ತಿ ಮನೆಗೆ ಹೋಗಂತ ಕಳಿಸ್ಬಿಡ್ತಾರೆ ಮುಗೀತು ಭಾಳ ಕಷ್ಟಪಟ್ಟು ಜೀವನ ಕಳೆದೇವು ನಾನು ಗೊತ್ತಾ ನಮ್ಮ ತಂಗಿಗೆ ನಾ ಯಾವತ್ತೂ ಕಷ್ಟನ ತೋರಿಸ್ಲಿಲ್ಲ ಆದ್ರೆ ಈಗ ನನ್ನ ನಂಬ್ತಿಲ್ಲಕಿ ಆಕಿ ಗಂಡನ ನಂಬಕತ್ತಾಳಕ್ಕೆ ಹೊಲ ಬೇಕಂತಾಳ ಕೊಡಲ್ಲ ನಾ ಕೊಟ್ರೆ ಆಕಿ ಗಂಡ ಮಾರಿ ಮಂಡಕಿ ತಿಂತಾನ ಅದಕ್ಕೆ ಕೊಡಂಗಿಲ್ಲ ಏನು ನನ್ನಂತೆಲೇ ಇದ್ರೆ ಇವತ್ತಲ್ಲ ನಾಳೆ ಆಕಿ ಗಂಡನ ಗುಣ ಆಕಿ ಗೊತ್ತಾಕತಿ ಅವತ್ತು ಅಣ್ಣ ಅಂತ ಮನೆಗೆ ಬಂದ್ಲಂದ್ರೆ ಅಕಸ್ಮಾತ್ ತಗೋ ತಂಗಿ ಅಂತೇಳಿ ಏಟ್ರಾಟ್ ಕೊಡ್ಬೋದು ಆದ್ರೆ ಈಗ ನಾನು ಕೊಟ್ಟೆ ಅಂದ್ರೆ ಕೆಟ್ಟೆ ಕೊಡುದಿಲ್ಲ ನಾನು ಬೇಕಾದಾಗ್ಲಿ ಎಷ್ಟು ಕಷ್ಟಪಟ್ಟಿರ್ರಿ ನೀವು ನಿಜ ಹೇಳ್ಬೇಕಂದ್ರೆ ಅತ್ತಿಯರು ಭಾಳ ಕಷ್ಟಪಟ್ಟಾರಲ್ಲ ಆದ್ರೆ ಮಗಳ ಮೇಲೆ ಸ್ವಲ್ಪ ವ್ಯಾಮೋಹ ಜಾಸ್ತಿ ಹಳೆಯ ಪ್ರೀತಿ ಕಣ್ಣು ಮುಚ್ಚೈತಿ ಏನು ಮಾಡೋಕ್ಕಾಗಲ್ಲ